ರಾಜ್ಯದಲ್ಲಿ ಕೆಲವು ದಿನಗಳ ಕಾಲ ಬಿಡತಿ ಕೊಟ್ಟಿದ್ದಂತಹ ವರುಣದೇವ ಈಗ ಮತ್ತೆ ಹಲವಾರು ಜಿಲ್ಲೆಗಳಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾರೆ. ಮತ್ತೆ ಚುರುಕು ಪಡೆದುಕೊಂಡಿದೆ ಮುಂಗಾರು ಮಳೆ. ಧಾರವಾಡ ಜಿಲ್ಲೆಯಲ್ಲಿ ರಾತ್ರಿ ಧಾರಾಕಾರ ಮಳೆಯಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ನವಲಗುಂದ ತಾಲೂಕಿನ ಯಮನೂರಿನಲ್ಲಂತೂ ಮಳೆಯ ಅವಾಂತರಕ್ಕೆ ಜನ ಹೈರಾಣಾಗಿ ಹೋಗಿದ್ದಾರೆ. ಅಷ್ಟರ ಮಟ್ಟಿಗೆ ಮಳೆ ಬಂದಿದೆ. ಮನೆಗಳಿಗೆಲ್ಲ ನೀರು ನುಗ್ಗಿದೆ. ಗ್ರಾಮಸ್ಥರೆಲ್ಲ ಪರದಾಡಿದ್ದಾರೆ. ನೀರನ್ನು ಮನೆಯಿಂದ ಹೊರಗಾಕೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. 1 ಗಂಟೆ ಮಳೆಯಿಂದ ಗ್ರಾಮಕ್ಕೆ ನುಗ್ಗಿದೆ ನೀರು. ಯಮನೂರ ಗ್ರಾಮದ ಬಳಿ ಹೆದ್ದಾರಿ ಕೂಡ ಬಂದ್ ಆಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಅಂದರೆ ಅಲ್ಲಿಗೆ ಹಲವಾರು ಜಿಲ್ಲೆಗಳು, ಧಾರವಾಡ ಇರಬಹುದು, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಈ ಭಾಗದಲ್ಲಿ ಮತ್ತೆ ಚುರುಕು ಪಡ್ಕೊಳ್ತಾ ಇದೆ ಮುಂಗಾರು ಮಳೆ. ವ್ಯಾಪಕವಾದ ಮಳೆ ಆಗ್ತಾ ಇದೆ. ತಗ್ಗು ಪ್ರದೇಶಗಳಲ್ಲಿ ಇರತಕ್ಕಂಥ ಗ್ರಾಮಗಳಿಗೆ ಇದೊಂದು ನಿಜಕ್ಕೂ ಶಾಪ ಇದು. 1 ಗಂಟೆ ಸತತವಾಗಿ ಮಳೆ ಸುರಿದ್ರೆ ಮನೆಗಳಿಗೆಲ್ಲ ನೀರು ನುಗ್ಗಿಬಿಡುತ್ತೆ. ಅದೇ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ನವಲಗುಂದ ತಾಲೂಕಿನ ಯಮನೂರಿನ ದೃಶ್ಯಗಳು ಇದು. ಎಲ್ಲ ಹಚ್ಚಿದೆ ಮಾತಾಡ್ತಿದ್ದಿಲ್ಲ ಇವ್ರು ನೀವು ಹೇಳ್ಬಿಡು. ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಆಗಿರುವಂತಹ ಅವಾಂತರಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ನರಗುಂದ, ನವಲಗುಂದ ಭಾಗದಲ್ಲಂತೂ ವಿಪರೀತವಾದಂತಹ ಮಳೆಯಾಗಿದೆ. ನವಲಗುಂದ ತಾಲೂಕಿನ ಯಮನೂರು ಅಂತಕ್ಕಂಥ ಗ್ರಾಮ, ಯಮನೂರಿನಲ್ಲಿ ಈ ಮಳೆಯ ಅವಾಂತರವಾಗಿದೆ. 1 ಗಂಟೆ ಸುರಿದಿದೆ ಮಳೆ. ಆ 1 ಗಂಟೆಗೆ ಮನೆಗಳಿಗೆಲ್ಲ ನೀರು ನುಗ್ಗಿದೆ. ಹೆದ್ದಾರಿ ಎಲ್ಲ ಬಂದಾಗಿದೆ. ಹೆದ್ದಾರಿ ತುಂಬ ನೀರು. ಹಾಗಾಗಿ ಜನ ಪರದಾಡಿದ್ದಾರೆ. ರಾತ್ರಿ ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಬೇರೆ ಜಿಲ್ಲೆಗಳಲ್ಲೂ ಕೂಡ ಮಳೆಯಾಗಿದೆ, ಹೇಳ್ತಾ ಹೋಗ್ತೀವಿ. ಬಟ್ ಈಗ ಮೊದಲಿಗೆ ನೀವು ನೋಡ್ತಾ ಇರ್ತಕ್ಕಂಥದ್ದು, ಇವತ್ತಿನಿಂದ ಹಲವಾರು ಜಿಲ್ಲೆಗಳಿಗೆ ಮಳೆಯ ಅಲರ್ಟನ್ನು ಅಲ್ಲಿನ ಜಿಲ್ಲಾಡಳಿತಗಳು ಕೊಟ್ಟಿವೆ. ಕೆಲವು ಕಡೆ ರೆಡ್ ಅಲರ್ಟ್ ಇದೆ, ಆರೆಂಜ್ ಅಲರ್ಟ್ ಇದೆ, ಯೆಲ್ಲೋ ಅಲರ್ಟ್ ಇದೆ. ಸೊ ಮಳೆ ಇವತ್ತಿನಿಂದ ಮತ್ತೆ ಜಾಸ್ತಿ ಆಗುತ್ತೆ ಮುಂದಿನ 3-4 ದಿನಗಳು ಅಂತ ಹವಾಮಾನ ಇಲಾಖೆಯವರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ.